ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಇವತ್ತು ರಾಮನವಮಿ ಹಬ್ಬ. ಎಲ್ರಿಗೂ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಟೆಂಪಲ್ ಹೋಗಬೇಕು ಅಂದ್ಬಿಟ್ಟು ನಾನು ಇವತ್ತು ಬೆಳಗ್ಗೆ 9:30ಇಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿವಸ ಹೇಗಿರುತ್ತೆ ಏನು ಅನ್ನೋದನ್ನು ನೋಡೋಣ. ನೆನ್ನೆ ಕರಗ ಇತ್ತು ಆ್ಯಂಡ್ ಇವತ್ತು ರಾಮನವಮಿ ಹಬ್ಬ. ಸೊ ಇವತ್ತಿನ ದಿವಸ ಆ್ಯಂಡ್ ನೆನ್ನೆ ಕರಗ ಎಲ್ಲ ಹೇಗಿತ್ತು ಅನ್ನೋದನ್ನು ಈ ವ್ಲಾಗಲ್ಲಿ ನಾನು ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲನೂ ಆ್ಯಡ್ ಮಾಡ್ತೀನಿ. ಸ್ಕಿಪ್ ಮಾಡ್ದೇನೆ ಈ ವಿಡಿಯೋನ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಇನ್ನೂ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ನಮ್ಮ ಏರಿಯಾದಲ್ಲಿರೋ ರಾಮ್ ಟೆಂಪಲ್ಗೆ ಹೋಗಬೇಕು ಅಂದ್ಬಿಟ್ಟು ಹಸ್ಬೆಂಡ್ಗೆ ಹೇಳಿದೆ. ಅವರು ಫಸ್ಟಿಗೆ ಹೋಗೋಣ ಅಂತ ಹೇಳಿದ್ರು, ಬೇಗ ರೆಡಿಯಾಗು, ನಾನು ಆಫೀಸ್ ಟೈಮ್ಗಿಂತ ಮುಂಚೆ ಹೋಗಿ ಬರೋಣ ಅಂತ. ಬಟ್ ಅಷ್ಟರಲ್ಲೂ ಅವರು ಆಫೀಸ್ ಟೈಮ್ ಆಗೋಯಿತು. ಹಾಗಾಗಿ ಅವರು ನಾನು ಹೋಗ್ತೀನಿ, ನೀವು ಅಷ್ಟೇ ಹೋಗಿ ಬನ್ನಿ ಅಂತ. ನಾನು ಪಾಪು ಸಮ್ಮು 3 ಜನನೂ ಹೊರಟ್ವಿ. ಮೆಟ್ಲು ಇಳಿಬೇಕಾದ್ರೆ ನನ್ನ ಮಗಳು ನಾನೇ ಇಳಿಬೇಕು ಮೆಟ್ಲು ಅಂದ್ಬಿಟ್ಟು ಅವಳು ಎತ್ಕೊಂಡ್ರೂ ಬರ್ತಾ ಇರಲಿಲ್ಲ, ಕುಯ್ ಅಂತಲೇ ಇದ್ಲು. ಮತ್ತು ಅವಳನ್ನ ಮೆಟ್ಲು ಇಳಿಸೋವರೆಗೂ ನಡ್ಸ್ಕೊಂಡು ಕರ್ಕೊಂಡು ಬಂದೆ. ಬೆಳಗ್ಗೆ 9 ಗಂಟೆಗೆ ಇಲ್ಲಿಂದ ಹೊರಟೆ. ನಾನು ಅಂದ್ಕೊಂಡಿದ್ದೆ ರಾಮನವಮಿ ಅಂದರೆ ಟೆಂಪಲ್ ಫುಲ್ ರಶ್ ಇರುತ್ತೆ, ದರ್ಶನ ಸಿಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಬಟ್ ಬೆಳಗ್ಗೆ ಬೇಗ ಆಗಿದ್ದರಿಂದ ಜಾಸ್ತಿ ಜನ ಏನೂ ಇರಲಿಲ್ಲ, ಕ್ಯೂ ಜಾಸ್ತಿ ಇರಲಿಲ್ಲ. ಪೂಜೆ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಇದು ನವಗ್ರಹ ಪೂಜೆ. ಮತ್ತು ರಾಮನ ಮೂರ್ತಿನ ತುಂಬ ಚೆನ್ನಾಗಿ ಹೂಗಳಿಂದ ಅಲಂಕಾರ ಮಾಡಿದ್ರು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆರೋಹಿ ಅಮಿತ್ ಮಂಜು 3 ಜನದ ಹೆಸರಲ್ಲೂ ಅರ್ಚನೆ ಮಾಡಿಸ್ಕೊಂಡು ಪಕ್ಕದಲ್ಲೇ ಮುತ್ಯಾಲಮ್ಮ ಟೆಂಪಲ್ ಅಂತ ಇದೆ. ಸೊ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಅಲ್ಲಿಗೆ ಬಂದಿದ್ವಿ. ಡೈಲಿ ಪೂಜೆ ಮಾಡಬೇಕಾದ್ರೆ ನಮಸ್ಕಾರ ಮಾಡಿಸೋದು ರೂಢಿ ಮಾಡಿದ್ದೀವಿ ಪಾಪುಗೆ. ಸೊ ಅವಳು ಎಲ್ಲೇ ಹೋದರೂ ನಮಸ್ಕಾರ ಮಾಡು ಅಂದ ತಕ್ಷಣವೇ ಮಾಡ್ತಾ ಇರ್ತಾಳೆ. ಶಂಭೋ ಮಾಡ್ರಿ, ಶಂಭೋ ಶಂಭೋ. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಬರಬೇಕಾದ್ರೇ 10:30 ಅಂದರೆ ಬಿಸಿಲು ಸಿಕ್ಕಾಪಟ್ಟೆ ಇತ್ತು. ಫುಲ್ ಬೆವರು ಬಿಟ್ಟಿದ್ಲು ಪಾಪು ಅಂತ. ಅದಕ್ಕೆ ಅಂತ ಅವಳಿಗೆ ಕರ್ಬೂಜ ಜ್ಯೂಸ್ ಮಾಡೋಣ ಅಂದ್ಬಿಟ್ಟು ಜ್ಯೂಸ್ ಮಾಡಿ ಕುಡಿಸ್ತಾ ಇದ್ದೆ. ಇದು ನಮ್ಮ ಏರಿಯಾದಲ್ಲಿರೋ ಶ್ರೀ ಮುತ್ಯಾಲಮ್ಮ ದೇವಿ ಟೆಂಪಲ್ಲು. ಇಲ್ಲಿ ಕರಗದ ಉತ್ಸವ ಪ್ರತಿ ವರ್ಷ ಆಗುತ್ತೆ. ಅದು ಶ್ರೀರಾಮನವಮಿ ದಿವಸನೇ. ಈ ಕರಗದ ಉತ್ಸವದಲ್ಲಿ ಪಲ್ಲಕ್ಕಿ ಉತ್ಸವ ಮಾಡ್ತಾರೆ, ಮಲ್ಲಗಂಬ ಇರುತ್ತೆ, ದೀಪೋತ್ಸವ ಇರುತ್ತೆ, ಕಲ್ಯಾಣಿನಲ್ಲಿ ದೀಪಗಳನ್ನ ಬಿಡ್ತಾರೆ. ಮತ್ತು ವಿಶೇಷವಾಗಿ ಅಂತ ಅಂದರೆ ದೇವರ ಎಲ್ಲ ಮೂರ್ತಿಗಳಿಗೂ ಸ್ಪೆಷಲ್ ಆಗಿ ತುಂಬ ವೆರೈಟೀಸ್ ಆಫ್ ಹೂಗಳನ್ನ ಯೂಸ್ ಮಾಡಿರ್ತಾರೆ. ನೀವೇನೇ ನೋಡ್ತಾ ಇರ್ಬೋದು. ಮತ್ತು ಕೆಲವೊಂದು ಟೆಂಪಲ್ಗಳಲ್ಲಿ ಫೋಟೋ ವಿಡಿಯೋ ತಗೋಬಾರ್ದು ಅಂತ ರಿಸ್ಟ್ರಿಕ್ಷನ್ ಮಾಡಿರ್ತಾರೆ. ಬಟ್ ಈ ಟೆಂಪಲಲ್ಲಿ ಆ ಥರ ಏನೂ ಇರಲಿಲ್ಲ. ಈ ವಿಡಿಯೋ ಕ್ಲಿಪ್ಪಿಂಗ್ ಬಂದು 17th ಮಾರ್ನಿಂಗ್ದು. ಮಾರ್ನಿಂಗ್ 4 o'clockಗೆ ನಮ್ಮ ಮನೆ ಕೆಳಗಡೆ ಅಂದರೆ ಓನರ್ ಮನೆ ಕೆಳಗಡೆ ಕರಗ ಬರುತ್ತೆ. ಇಲ್ಲಿ ಬಂದ್ಬಿಟ್ಟು ಹೆಜ್ಜೆ ಹಾಕ್ತಾ ಇರ್ತಾರೆ. ಈ ವಿಡಿಯೋ ಕ್ಲಿಪ್ಪಿಂಗ್ ಬಂದು ಮಧ್ಯರಾತ್ರಿ 1 ಗಂಟೆಗೆ ತಗೊಂಡಿದ್ದು. ಟೆಂಪಲ್ನಿಂದ ಕರಗ ಉತ್ಸವ ಬರ್ತಾ ಇತ್ತು.
ಆವಾಗ ತೊಗೊಂಡಿರೋ ವಿಡಿಯೋ ಕ್ಲಿಪ್ಪಿಂಗು. ಆ್ಯಕ್ಚುಲಿ ಫಸ್ಟ್ ನಾನು ಇದನ್ನು ಆ್ಯಡ್ ಮಾಡಬೇಕಿತ್ತು, ಬಟ್ ನಮ್ಮ ಮನೆ ಓನರ್ ಮನೆಗೆ ಬಂದುಬಿಟ್ಟು ಅಲ್ಲಿ ಹೆಜ್ಜೆ ಹಾಕ್ತಾ ಇರ್ತಾರೆ ಬೆಳಗಿನ ಜಾವ 4 o'clockಗೆ. ನಾನು ಫಸ್ಟ್ ಅದನ್ನು ಆ್ಯಡ್ ಮಾಡಿದ್ದೀನಿ. ಈ ಕರಗ ಉತ್ಸವ ಅಂತ ನಾನು ಬ್ಯಾಂಗ್ಳೂರಿಗೆ ಬಂದ ಮೇಲೆ ಫಸ್ಟ್ ಟೈಮ್ ಕೇಳಿದ್ದು. ನಮ್ಮೂರ ಕಡೆ ಆದರೆ ಶ್ರೀ ಮೈಲಾರಲಿಂಗಪ್ಪ ದೇವ್ರದ್ದು ಗೆಜ್ಜೆ ಕಟ್ಟಿ ಹೆಜ್ಜೆ ಹಾಕ್ತಾರೆ. ಸೊ ನಮ್ಮ ದೊಡ್ಡಮ್ಮನೂ ಮಾಡ್ತಾಯಿದ್ರು ಆ್ಯಂಡ್ ನಮ್ಮ ಮಾಮನೂ ಮಾಡ್ತಾಯಿದ್ರು. ಸೊ ಅದು ನನಗೆ ಗೊತ್ತು. ಮತ್ತು ವೀರಭದ್ರೇಶ್ವರ ದೇವ್ರದ್ದು ಕತೆ ಪುರಾಣಗಳನ್ನ ಹೇಳ್ತಾರೆ. ಪಲ್ಲಕ್ಕಿ ಉತ್ಸವನೂ ಗೊತ್ತಿತ್ತು. ನಮ್ಮ ಊರುಗಳಲ್ಲೂ ಪಲ್ಲಕ್ಕಿಲಿ ದೇವ್ರ ಮೂರ್ತಿಗಳನ್ನ ಇಟ್ಟು ಮೆರವಣಿಗೆನ ಮಾಡ್ತಾಯಿದ್ರು. ಕರಗ ಉತ್ಸವ ಅನ್ನೋದು ಮಾತ್ರ ನಾನು ಇಲ್ಲಿ ಬ್ಯಾಂಗ್ಳೂರಿಗೆ ಬಂದ ಮೇಲೇ ಕರಗ ಉತ್ಸವ ಹೇಗಿರುತ್ತೆ, ಹೇಗೆ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಾಗಿದ್ದು. ನಾನು ಬ್ಯಾಂಗ್ಳೂರಿಗೆ ಬಂದು 4 years ಆಯಿತು. 4 yearsಯಿಂದ ಈ ಕರಗ ಉತ್ಸವನ ನೋಡ್ತಾ ಇದ್ದೀನಿ. ಬಟ್ ಏನಂದರೆ ಈ ಕರಗ ಉತ್ಸವ ಮಧ್ಯರಾತ್ರಿ ಆಗೋದ್ರಿಂದ ನಾವು ಮಧ್ಯರಾತ್ರಿ ಈ ವರ್ಷ ಫಸ್ಟ್ ಟೈಮ್ ನೋಡಿದ್ದು. ಆವಾಗೆಲ್ಲ ಆಫೀಸಿಗೆ ಹೋಗ್ತಾ ಇದ್ವಿ ಹಸ್ಬೆಂಡು ನಾನು. ಸೊ ಟೈಮ್ ಸಿಗ್ತಾ ಇರಲಿಲ್ಲ. ಮತ್ತು ಬೆಳಗ್ಗೆ ಎದ್ದೇಳಬೇಕು, ಆಫೀಸಿಗೆ ಹೋಗಬೇಕು ಅಂದ್ಬಿಟ್ಟು ಒಂದು 10 to 15 minutes ಅಲ್ಲೇ ಟೆಂಪಲ್ ಹತ್ರ ನಿಂತ್ಕೊಂಡು ಬಂದುಬಿಡ್ತಾ ಇದ್ವಿ. ಬ್ಯಾಂಗ್ಳೂರು ಅಂದ ತಕ್ಷಣ ನಮಗೆ IT-BT ಕಂಪನೀಸು, ಇನ್ಫೋಸಿಸ್ ಕಂಪನೀಸು, ಬಿಲ್ಡಿಂಗ್ಸು ಬರೀ ಇದೇ ಮೈಂಡಿಗೆ ಬರುತ್ತೆ. ಬಟ್ ಇಲ್ಲೂ ಕೂಡ ಊರ ಹಬ್ಬಗಳನ್ನ, ಜಾತ್ರೆಗಳನ್ನ ಸೆಲೆಬ್ರೇಟ್ ಮಾಡ್ತಾರೆ. ಈ ಕರಗದ ಪೂಜಾರಿಗಳು ಮತ್ತು ಗಂಟೆ ಪೂಜಾರಿಗಳು 9 ದಿನಗಳ ಕಾಲ ಶ್ರದ್ಧೆಯಿಂದ, ನಿಷ್ಠೆಯಿಂದ ವ್ರತಗಳನ್ನು ಮಾಡಬೇಕಂತೆ. ಈ ಕರಗದ ಉತ್ಸವದಲ್ಲಿ ದೇವಿನ ಹೂವಿನ ಕುಂಡದ ರೂಪದಲ್ಲಿ ತಲೆ ಮೇಲೆ ಇರಿಸ್ಕೊಂಡು ಈ ಕರಗದ ಉತ್ಸವವನ್ನು ಮಾಡಬೇಕಂತೆ. ಫಸ್ಟಿಗೆ ವಿಡಿಯೋ ನೋಡಿರ್ತೀರಾ, ಆ ದೇವಿ ಮುಂದೆಗಡೆ ಹೂವಿನ ಕುಂಡ ಇತ್ತು. ಮತ್ತು ನಮ್ಮ ಮನೆ ಓನರ್ ಮನೆ ಮುಂದೆಗಡೆ ಹೆಜ್ಜೆ ಹಾಕ್ತಾ ಇದ್ರು ನೈಟ್ ಟೈಮ್ ವಿಡಿಯೋ ಕ್ಲಿಪ್ಪಿಂಗಲ್ಲಿ. ನೋಡಿಲ್ಲ ಅಂದರೆ ಇನ್ನೊಂದ್ಸರಿ ನೋಡಿ, ನಿಮಗೇನೆ ಗೊತ್ತಾಗುತ್ತೆ.
ದೇವರ ಮೂರ್ತಿಗಳನ್ನು ಡೆಕೋರೇಟ್ ಮಾಡಿ ತುಂಬ ಚೆನ್ನಾಗಿ ಅಲಂಕಾರಗಳನ್ನ ಮಾಡಿ ಮೆರವಣಿಗೆ ಮಾಡ್ತಾ ಇರ್ತಾರೆ. ಅದರಲ್ಲಿ ಸ್ಪೆಷಲ್ಲಾಗಿ ಶಿವ ಪಾರ್ವತಿ ಕೂತಿರೋ ಒಂದು ಮೂರ್ತಿನ ಪಲ್ಲಕ್ಕಿಲಿ ಇದೆ. ಮತ್ತು ಇನ್ನೊಂದು ಪಲ್ಲಕ್ಕಿನಲ್ಲಿ ಶಿವ ಒಬ್ಬರೇ ಕೂತ್ಕೊಂಡಿರೋದಿದೆ. ಮತ್ತು ಇನ್ನೂ ಒಂದು ಪಲ್ಲಕ್ಕಿನಲ್ಲಿ ಗಣೇಶ ಇದ್ದಾರೆ. ಆ್ಯಂಡ್ ಇನ್ನೂ ಒಂದು ಪಲ್ಲಕ್ಕಿನಲ್ಲಿ ಶಿವ ಲಿಂಗದ ರೂಪದಲ್ಲಿದ್ದಾರೆ. ಇನ್ನೂ ತುಂಬ ಪಲ್ಲಕ್ಕಿಗಳಿತ್ತು. ಬಸ್ ಸ್ಟಾಪಿಂದ ಹಿಡಿದು ಟೆಂಪಲ್ವರೆಗೂ ಪಲ್ಲಕ್ಕಿ ಉತ್ಸವ ಇತ್ತು. ಆದರೆ ನಾವು ನಿಂತ್ಕೊಂಡಿದ್ದು ಒಂದು 1/2 ಅವರ್ ಅಷ್ಟೇ. ಮಧ್ಯರಾತ್ರಿ ಆಗಿತ್ತು ಅಂದ್ಬಿಟ್ಟು ನಾವು 1:30ಗೆ ಹೋಗಿ 2 o'clockಗೆ ಬಂದುಬಿಟ್ವಿ. ನೋಡಿದ್ರಿ ಅಲ್ವಾ ನಮ್ಮ ಏರಿಯಾದಲ್ಲಿ ಕರಗ ಹೇಗಿತ್ತು ಮತ್ತು ಇವತ್ತಿನ ದಿವಸ ರಾಮನವಮಿ ಹೇಗಿತ್ತು ಅಂತ. ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ನ ಮಾಡಿ. ಆ್ಯಂಡ್ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಬಾಯ್ ವಿತ್ ಲಾಟ್ಸ್ ಆಫ್ ಲವ್.